ಹಲೋ, ನಮಸ್ಕಾರ ಎಲ್ರಿಗೂ. ಸತ್ಯದ ಹಾದಿ ಬಿಸಿಯಾಗಿರಬಹುದು, ಆದರೆ ಅಂತ್ಯದಲ್ಲಿ ಅದೇ ಶಾಶ್ವತ. ಮೋಸ ಮಾಡುವವರು ಹೊಳಿಬೋದು, ಆದರೆ ಬೆಳಗೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಸೊ ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಮೆಂತ್ಯ ಕಷಾಯ. ಇದನ್ನು ಕುಡಿಯೋದ್ರಿಂದ ದೇಹದಲ್ಲಿನ ಶುಗರ್ ಮಟ್ಟವನ್ನು ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಹಿಳೆಯರಿಗೆ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ಗೂ ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮೆಂತ್ಯನ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಕುದಿಸ್ಕೊಂಡು ಕುಡಿದ್ರೂ ನಡೆಯುತ್ತೆ, ಇಲ್ದಿದ್ರೆ ಕುದಿಸದೆ ಕುಡಿದ್ರೂ ಕೂಡ ಆಗುತ್ತೆ. ಸೊ ನನಗೆ ರಾತ್ರಿ ನೆನೆಸಿಡೋಕೆ ಮರ್ತೋಯ್ತು, ಹಾಗಾಗಿ ನೆನೆಸ್ದೇನೆ ಕಷಾಯ ಮಾಡ್ತಿದ್ದೀನಿ. ಈ ಕಷಾಯದ ರುಚಿ ಸ್ವಲ್ಪ ಕಹಿಯಾಗಿರಬಹುದು, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಷಾಯ ಕುಡ್ದಾಯಿತು, ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋ ಸಮಯ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ತಾಲಿಪಟ್ಟು. ನಮ್ಮಮ್ಮ ಮೊದಲೇ ಹಿಟ್ಟನ್ನು ಕಲಸಿ ಪ್ರಿಪೇರ್ ಮಾಡಿಟ್ಟಿದ್ರು, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನು ಮಾಡೋದು ತುಂಬಾ ಈಸಿ. ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಟು ತವೆಗೆ ಹಾಕಿದ್ರೆ ಮುಗೀತು, ತಾಲಿಪಟ್ಟು ರೆಡಿ ಆಗೋಗುತ್ತೆ. ರವೆಯಿಂದನೂ ಕೂಡ ಮಾಡ್ತಾರೆ, ಅದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಆದ ನಂತರ ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ. ಸೊ ಈ ಹೋಳಿಗೆ ನಮಗೂ ಅಲ್ಲ, ಹಾಗೆ ವಿಡಿಯೋಗೋಸ್ಕರ ಅಂತೂ ಅಲ್ವೇ ಅಲ್ಲ, ಇದು ಊರಿಗೆ ಕಳಿಸ್ಕೊಡೋದಕ್ಕೆ ತಯಾರು ಮಾಡ್ತಿರುವಂಥದ್ದು. ಸೊ ಹೋಳಿಗೆ ಅಂದರೆ ಹಬ್ಬದ ನೆನಪಾಗುತ್ತೆ ಅಲ್ವಾ? ಹೋಳಿಗೆ ಅನ್ನೋದು ಕೇವಲ ಒಂದು ತಿಂಡಿ ಅಲ್ಲ, ಅಮ್ಮನ ಮಮತೆ ಹಾಗೆ ಹಬ್ಬದ ಸಂಭ್ರಮದ ನೆನಪು ಕೂಡ. ಬೇಯಿಸ್ತಾ ಇರುವಾಗ ಮನೆಗೆಲ್ಲ ಹರಡುವಂಥ ಆ ಸಿಹಿ ಸುಗಂಧ ಮನಸ್ಸಿಗೆ ಸಂತೋಷನೇ ತರುತ್ತೆ. ಇದು ನಮ್ಮ ಸಾಂಸ್ಕೃತಿಕ ನೆನಪಿಗೆ ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು. ಸೊ ಈಗ ಅಡುಗೆ ಮಾಡುವಂಥ ಸಮಯ. ಇವತ್ತು ನಾನು ಮಾಡ್ತಿರೋದು ಕಟ್ಟಿನ ಸಾರು. ಇದೇನಪ್ಪ ಹೆಸರು ಹೀಗಿದೆ ಅಂತ ಅನಿಸ್ಬೋದು, ಬಟ್ ಎಸ್, ಇದನ್ನು ಮಾಡೋದು ಕಡಲೆಬೇಳೆ ಬೇಯಿಸಿರೋ ನೀರಿನಿಂದ. ಯಾವಾಗ ಬೇಕಾದರೂ ಆಗಿರಲಿ, ಕಡಲೆಬೇಳೆ ಬೇಯಿಸಿದ್ರೆ ನಮ್ಮ ಮನೇಲಿ ಈ ಸಾರು ಫಿಕ್ಸ್ ಅಂತಲೇ ಹೇಳ್ಬೋದು. ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ, ಸ್ವಲ್ಪ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಕೇವಲ ಅನ್ನಕ್ಕೆ ಮಾತ್ರ ಅಲ್ಲ, ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಕೋಸಂಬರಿ ಇದ್ರಂತೂ ಒಳ್ಳೆ ಕಾಂಬಿನೇಷನ್. ಟೈಮ್ ಆಗೋಗಿತ್ತು, ಹೆಸರುಬೇಳೆ ನೆನೆಯೋದಿಲ್ಲ ಅಂತ ಮಾಡೋಕ್ಕಾಗಲಿಲ್ಲ. ಸೊ ನೀವು ಈ ಕಟ್ಟಿನ ಸಾರನ್ನ ಟ್ರೈ ಮಾಡಿದ್ರೆ ಕೋಸಂಬರಿನ ಮಿಸ್ ಮಾಡದೆ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡಿ. ಸೊ ಇವತ್ತಿನ ಅಡುಗೆ ಮುಗೀತು. ಸೊ ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ? ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.